ಕೋಲಾರದಲ್ಲಿ ಈದ್ ಮಿಲಾದ್ ಮೆರವಣಿಗೆಯ ವೇಳೆ ಗಲಾಟೆ, ನಗರ ಠಾಣೆಯಲ್ಲಿ 2 ಪ್ರತ್ಯೇಕ ಪ್ರಕರಣ ದಾಖಲಾಗಿವೆ. ಕೋಲಾರದಲ್ಲೂ ಕೂಡ ಈದ್ ಮಿಲಾದ್ ಮೆರವಣಿಗೆಯ ಸಂದರ್ಭದಲ್ಲಿ ಆದಂತಹ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ಪ್ರತ್ಯೇಕ ಕೇಸ್ ನಗರ ಠಾಣೆಯಲ್ಲಿ ರಿಜಿಸ್ಟರ್ ಆಗಿದೆ. ಅಂಜುಮನ್ ಸಂಸ್ಥೆ ಬಳಿ ಫ್ರೀ ಪ್ಯಾಲೆಸ್ತೀನ್ ಧ್ವಜವನ್ನ ಬಳಕೆ ಮಾಡಲಾಗಿತ್ತು. ಹಾಗೆಯೇ ಕ್ಲಾಕ್ ಟವರ್ನಲ್ಲಿ ಮೆರವಣಿಗೆಯ ವೇಳೆ ಗುಂಪು ಘರ್ಷಣೆ ನಡೆದಿತ್ತು. ಕೋಲಾರ ನಗರ ಠಾಣೆಯಲ್ಲಿ 2 ಪ್ರತ್ಯೇಕ ಪ್ರಕರಣಗಳನ್ನು ದಾಖಲಿಸಿಕೊಳ್ಳಲಾಗಿದೆ. ಗಲಾಟೆಯ ಸಂಬಂಧ 2 ಆರೋಪಿಗಳನ್ನು ಈಗಾಗಲೇ ಪೊಲೀಸರು ವಶಕ್ಕೂ ಕೂಡ ಪಡೆದಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಕೋಲಾರದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಯಲ್ಲಿ ಈದ್ ಮಿಲಾದ್ ಮೆರವಣಿಗೆಯ ಸಂದರ್ಭದಲ್ಲಿ ಆದಂತಹ ಗಲಾಟೆ, ಗುಂಪು ಘರ್ಷಣೆ, ಹಾಗೆಯೇ ಪ್ಯಾಲೆಸ್ತೀನ್ ಧ್ವಜವನ್ನ ಬಳಕೆ ಮಾಡಿದ್ರು. ಈ 2 ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಪ್ರಕರಣಗಳನ್ನು ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನು ಮಾಡುತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ 2 ಆರೋಪಿಗಳ ಬಂಧನ ಕೂಡ ಆಗಿದೆ. ಅವರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡುತ್ತಿದ್ದಾರೆ. ಟವರ್ನಾಗೆ ಇವ್ರದ್ದೇ ನಡಿಬೇಕು, ಕೋಲಾರ್ನಾಗೆ ಇವ್ರದ್ದೇ ನಡಿಬೇಕು, ಇವ್ರ ಮಕ್ಕಳದ್ದು. ಅಲ್ಲಿನೂ ಹುಡುಗರು ಎಲ್ಲ ಇದ್ದಾರೆ, ಅಕ್ರಮ್ ಬಾಯ್ನೂ ಅಲ್ಲೇ ಇದ್ದಾರಂತ. ಗಲಾಟೆ ಆಗಿರೋ ಅವಾಗ ಅಕ್ರಮ್ ಬಾಯ್ ಅಲ್ಲೇ ಇದ್ದಾರೆ. ನನ್ನ ಮಗ ಹೋಗಿ ದೋಗ ಭಯ ಮಾರ್ರಿ ಅಂದರೆ ಏಯ್ ಕಾರವ ಅಂತ ಆವಾಜ್ ಹಾಕ್ತಾನಂತೆ. ಆವಾಜ್ ಹಾಕಿ ಅವರು ದೊಡ್ಡ ಮಗ ವಸೀಮು ಅವ್ನು ದೊಣ್ಣೆನಿಂದ ಹೊಡೆದಿರೋದು. ಇವನು ಚಿಕ್ಕವನು, ಅವನಿಂದ ಚಿಕ್ಕವನು ಮುಜು ಅಂತ, ಅವನು ಲಾಂಗ್ ಎತ್ಕೊಂಡು ಮೊಚ್ಚೆತ್ಕೊಂಡು ಹೊಡೆದಿರೋದು. ಇನ್ನೊಂದು ತಾಯಿರ್ ಅಂತಿದ್ದಾನೆ, ಅವನು ಮೊಚ್ಚ ಎತ್ಕೊಂಡು ಬಂದು ಹೊಡೆದಿರೋದು. 4-6 ಜನ ಹೊಡೆದಿದ್ದಾರೆ ಸರ್ ಇವರು. ಮೆರವಣಿಗೆನಾಗೆ ಸರ್ ಇದು ಗಲಾಟೆ ಆಗಿರೋದು. ಏನಕ್ಕೆ ಹೊಡೆದ್ರು ಏನಂತ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಆಗಿದ್ರಲ್ಲ ಇದೇ ಮಿಲಾದ್ನಾಗ, ಈದ್ ಮಿಲಾದ್ನಾಗ ಬಸವೇಶ್ವರನಾಗ ಅವರು ಕತ್ತಿ ತಿರುಗಿಸ್ತಾರೆ. ಅವರು ಆದಮೇಲೆ ಏಯ್ ಏನು ಅಂತ ಆವಾಜ್ ಹಾಕಿದ್ದಾನು ವಸೀಮ್ಗನೂ ಇವನು ಮುಸ್ಸುಗನು. ಪ್ರತಿಭಟನೆ ವೇಳೆ ಪ್ರಚೋದನಕಾರಿ ಭಾಷಣ ವಿಚಾರ, ಎಸ್ಡಿಪಿಐ ಕಾರ್ಯಕರ್ತರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಪ್ರಚೋದನಕಾರಿ ಭಾಷಣವನ್ನು ಮಾಡಿದ ಹಿನ್ನೆಲೆಯಲ್ಲಿ ಕಾರಟಗಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ವಕ್ಫ್ ಮಸೂದೆ ವಿರೋಧಿಸಿ ನಡೆದಿದ್ದಂತಹ ಪ್ರತಿಭಟನೆ, ವಕ್ಫ್ ತಂಟೆಗೆ ಬಂದ್ರೆ ನಿಮ್ಮನ್ನ ಮುಸ್ಲಿಂ ಸಮುದಾಯ ಮುಗಿಸುತ್ತೆ ಅಂತ ಹೇಳಿ ಭಾಷಣವನ್ನ ಮಾಡಿದ್ರು. ಈ ಒಂದು ಭಾಷಣದ ಕಾರಣದಿಂದಾಗಿ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ಎಸ್ಡಿಪಿಐ ಕಾರ್ಯಕರ್ತನ ವಿರುದ್ಧ ಶುಕ್ರವಾರ ನಡೆದ ಪ್ರತಿಭಟನೆಯಲ್ಲಿ ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ರು. ವಕ್ಫ್ ತಂಟೆಗೆ ಬಂದ್ರೆ ಮುಸ್ಲಿಂ ಸಮುದಾಯ ನಿಮ್ಮನ್ನ ಮುಗಿಸುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಈ ಒಂದು ಹೇಳಿಕೆ ಯಾವ್ಯಾವ ರೀತಿಯ ಸ್ವರೂಪವನ್ನು ತೆಗೆದುಕೊಂಡು ಹೋಗಿ ಏನೆಲ್ಲ ಅನಾಹುತಕ್ಕೆ ಎಡೆ ಮಾಡಿಕೊಡುತ್ತೆ ಅನ್ನೋದನ್ನ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಇಂತಹ ಪ್ರಚೋದನಕಾರಿ ಮಾತುಗಳನ್ನು ಆಡುವವರನ್ನ ಬಗ್ಗು ಬಡಿಬೇಕಿದೆ. ಆ ಕಾರಣಕ್ಕೋಸ್ಕರ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಎಸ್ಡಿಪಿಐ ಜಿಲ್ಲಾ ಕಾರ್ಯದರ್ಶಿ ಇಮ್ರಾನ್ ಸೇರಿದಂತೆ 3 ವಿರುದ್ಧ ಪ್ರಕರಣ ದಾಖಲಾಗಿದೆ. ಶಾಂತವಾಗಿರುವಂತಹ ಸಮಾಜದಲ್ಲಿ ಒಂದಷ್ಟು ಕೋಲಾಹಲ ಆಗಬೇಕು ಅಂದ್ರೆ ಇಂತಹ ಹೇಳಿಕೆಗಳೇ ಕಾರಣ ಆಗ್ಬಿಡುತ್ತೆ.